ಬಾಲಿವುಡ್ ನಟ ಸೋನು ಸೂದ್ ತಮ್ಮ ಸಾಮಾಜಿಕ ಸೇವೆಯಿಂದ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಕೋವಿಡ್ ಹಾವಳಿ ಸಮಯದಲ್ಲಿ ಸೋನು ಸಹಾಯವನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ಜನರಿಗೆ ತಮ್ಮ ಕೈಲಾದ ಸಹಾಯ ಮಾಡಿದ್ರು. ಪ್ಯಾಂಡಮಿಕ್ ಸಮಯದಲ್ಲಿ ಮಾತ್ರವಲ್ಲ, ಇವತ್ತಿಗೂ ಸೋನು ಸೂದ್ ಬಳಿ ಸಹಾಯ ಕೇಳಿ ಹೋಗುವವರ ಸಂಖ್ಯೆ ಕಮ್ಮಿ ಆಗಿಲ್ಲ. ಕಷ್ಟದಲ್ಲಿರುವವರಿಗೆ ಬೆಂಬಲ ನೀಡುವ ಖ್ಯಾತ ನಟ ಸೋನು ಸೂದ್ ತಮ್ಮ ಪರೋಪಕಾರಿ ಗುಣದಿಂದ ಅಪಾರ ಮನ್ನಣೆ ಗಳಿಸಿದ್ದಾರೆ. ಜನರಿಗೆ ಸಹಾಯ ಮಾಡುವ ಬಗ್ಗೆ ಫೋಟೋಗಳು, ಪೋಸ್ಟ್ಗಳು ಮತ್ತು ವಿಡಿಯೋಗಳನ್ನು ಆಗಾಗ ಹಂಚಿಕೊಳ್ತಾರೆ. ಅಲ್ಲದೆ ಜನರು ಸಹಾಯಕ್ಕಾಗಿ ಮೆಸೇಜ್ ಮಾಡ್ತಿರ್ತಾರೆ. ಸೋನು ಸೂದ್ ವಾಟ್ಸ್ಆಪ್ 61 ಗಂಟೆಗಳ ಕಾಲ ಬ್ಲಾಕ್ ಆಗಿತ್ತು. ಸೋನು ಸೂದ್ ವಾಟ್ಸ್ಆಪ್ ಹಲವು ಗಂಟೆಗಳ ಬಳಿಕ ಮತ್ತೆ ಆಕ್ಸೆಸ್ ಸಿಕ್ಕಿದೆ. ತಮ್ಮ ವಾಟ್ಸ್ಆಪ್ ಬ್ಲಾಕ್ ಆಗಿರುವ ಬಗ್ಗೆ ಸೋನು ಇನ್ಸ್ಟಾಗ್ರಾಂನಲ್ಲಿ ಸಾಕಷ್ಟು ಪೋಸ್ಟ್ ಮಾಡಿ ತಿಳಿಸಿದ್ರು. ವಾಟ್ಸ್ಆಪ್ ಸ್ಥಗಿತಗೊಂಡಿದೆ ಎಂದು ಹೇಳಿಕೊಂಡಿದ್ರು. 36 ಗಂಟೆಗಳ ವಾಟ್ಸ್ಆಪ್ ಕೆಲಸ ಮಾಡ್ತಿಲ್ಲ, ತೊಂದರೆ ಇರುವವರೆಲ್ಲ ವಾಟ್ಸ್ಆಪ್ ಮೂಲಕ ಸಹಾಯ ಕೇಳ್ತಿದ್ರು, ಆದರೆ ಈಗ ವಾಟ್ಸ್ಆಪ್ ವರ್ಕ್ ಮಾಡ್ತಿಲ್ಲ ಎಂದು ಬರೆದುಕೊಂಡಿದ್ರು. ದಿಢೀರ್ ಅಕೌಂಟ್ ಬ್ಲಾಕ್ ಆಗಿದೆ, ಕೂಡಲೇ ಸಮಸ್ಯೆ ಬಗೆಹರಿಸಿ ಎಂದು ಕೇಳಿಕೊಂಡಿದ್ರು. ವಾಟ್ಸ್ಆಪ್ಗೆ ಸಂಬಂಧಿಸಿರುವುದರ ಪ್ರತಿಕ್ರಿಯಿಸಿ ಸಮಸ್ಯೆ ಬಗೆಹರಿಸಿದ್ದಾರೆ. ಬರೀ 6 ಗಂಟೆಗಳಲ್ಲಿ 1000 ಮೆಸೇಜ್ ಬಂದಿದೆ ಎಂದು ಸೋನು ಸೂದ್ ತಿಳಿಸಿದ್ದಾರೆ. ಒಟ್ಟಾರೆ 60 ಗಂಟೆಗಳ ಬಳಿಕ 9000ಕ್ಕೂ ಅಧಿಕ ಓದದೇ ಉಳಿದ ಮೆಸೇಜ್ಗಳಿವೆ ಎಂದು ಇನ್ಸ್ಟಾಗ್ರಾಂನಲ್ಲಿ ತಿಳಿಸಿದ್ದಾರೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ವಲಸೆ ಕಾರ್ಮಿಕರ ಅವರ ಊರುಗಳಿಗೆ ಕಳುಹಿಸಲು ಸೋನು ಸೂದ್ ಸ್ವಂತ ಹಣದಿಂದ ಬಸ್ ವ್ಯವಸ್ಥೆ ಕೂಡ ಮಾಡಿದ್ರು. ಹೆಣ್ಣು ಮಕ್ಕಳನ್ನ ಹೊಲ ಉಳುಮೆ ಮಾಡುವ ಎತ್ತುಗಳಂತೆ ಬಳಸಿಕೊಳ್ಳುತ್ತಿದ್ದ ರೈತನಿಗೆ ಟ್ರ್ಯಾಕ್ಟರ್ ನೀಡಿ ಮಾದರಿಯಾಗಿದ್ರು. ಸಿನಿಮಾಗಳಲ್ಲಿ ಖಳನಟನಾಗಿ ನಟಿಸುವ ಸೋನು ಸೂದ್ ನಿಜ ಜೀವನದಲ್ಲಿ ಹೀರೋ ಅನ್ನಿಸಿಕೊಂಡಿದ್ದಾರೆ. ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸೋನು ಸೂದ್ ಈಗ ದೊಡ್ಡ ಸೆಲೆಬ್ರಿಟಿಯಾಗಿದ್ದಾರೆ. ಬಹಳ ಜನಪ್ರಿಯತೆ ಪಡೆದಿದ್ದಾರೆ. ಕೊರೋನಾ ಮೊದಲ ಅಲೆಯಲ್ಲಿ ಮಾತ್ರವಲ್ಲದೆ ಎರಡನೇ ಅಲೆಯಲ್ಲೂ ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಸೋನು ಸೈ ಅನ್ನಿಸಿಕೊಂಡಿದ್ರು. ಕಲಿಯುಗ ಕರ್ಣ ಎನ್ನುವ ಹೆಸರನ್ನ ಪಡೆದುಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಆಮ್ಲಜನಕದ ಕೊರತೆ ಇದ್ದ ಸಂದರ್ಭದಲ್ಲಿ ಸ್ವಂತ ಹಣದಿಂದ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸಲು ಮುಂದೆ ಬಂದರು. ರಾಜಕೀಯ ನಾಯಕರು ಮತ್ತು ಕ್ರಿಕೆಟಿಗರು ಕೂಡ ಸೋನು ಸೂದ್ ಬಳಿ ಸಹಾಯಕ್ಕಾಗಿ ಕೈ ಚಾಚಿದರು. ಕೊರೋನಾದ ಎರಡನೇ ಅಲೆ ಸಮಯದಲ್ಲಿ ಸಾಕಷ್ಟು ಜನ ಆಕ್ಸಿಜನ್ಗಾಗಿ ಸೋನು ಸೂದ್ ಬಳಿ ಕೈ ಚಾಚುವಂತಾಯಿತು. ಸಿನಿಮಾಗಳಲ್ಲಿ ನಟಿಸಿ ಕೋಟಿಗಟ್ಟಲೆ ಸಂಪಾದನೆ ಮಾಡುವುದರಿಂದ ಸಿಗದ ಸಂತೋಷ ಬಡವರ ಸೇವೆ ಮಾಡುವುದರಿಂದ ಮಾತ್ರ ಸಿಗುತ್ತೆ ಎಂದು ಸೋನು ಸೂದ್ ಹೇಳಿಕೊಂಡಿದ್ರು. ಜನರಿಗೆ ಏನಾದರೂ ತೊಂದರೆ ಆದರೆ ತನಗೆ ಕರೆ ಮಾಡಿ ಸಹಾಯ ಪಡೆಯಲಿ ಎಂದು ಹೇಳಿಕೊಂಡಿದ್ದಾರೆ. ಸಮಾಜ ಸೇವೆ ತಮ್ಮ ರಕ್ತದಲ್ಲಿದೆ ಎಂದು ಸೋನು ಸೂದ್ ಹೇಳಿದರು. ತಮ್ಮ ತಾಯಿ ಪ್ರಾಧ್ಯಾಪಕಿಯಾಗಿದ್ದು ಜೀವನದ ಎಲ್ಲ ಪಾಠಗಳನ್ನು ಆಕೆ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ ಎಂದಿದ್ದರು. ಅದೇ ರೀತಿ ತಮ್ಮ ತಂದೆ ಸಮಾಜ ಸೇವಕರಾಗಿದ್ದು ತಮ್ಮದೇ ಜಾಗದಲ್ಲಿ ಅನೇಕ ಶಾಲಾ ಕಾಲೇಜು ನಿರ್ಮಿಸಲಾಗಿದೆ. ಆದ್ದರಿಂದಲೇ ಸಮಾಜ ಸೇವೆ ನನ್ನ ರಕ್ತದಲ್ಲಿ ಇದೆ ಎಂದು ಸೋನು ಸೂದ್ ವಿವರಿಸಿದರು.